ನಮಸ್ಕಾರ ವೀಕ್ಷಕರೇ. ಕಳೆದ 2 ದಿನಗಳಿಂದ ಆಂಧ್ರ ಡಿಸಿಎಂ ಹಾಗೂ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಹೇಳಿರೋ ಒಂದು ಮಾತು ವೈರಲ್ ಆಗ್ತಾ ಇದೆ. ವಿಜಯ್ ಹೆಸರು ಹೇಳದೆಯೇ ನನಗೂ ಅವರಿಗೂ ಕಂಪೇರ್ ಮಾಡಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮಾತು ಬಂದಿದ್ದೇ ತಡ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ. ಸಿನಿಮಾ ದೃಷ್ಟಿಕೋನದಿಂದ ನೋಡಿದ್ರೆ ವಿಜಯ್ ಹಾಗೂ ಪವನ್ ಕಲ್ಯಾಣ್ ಇಬ್ರು ಕೂಡ ದೊಡ್ಡ ಸ್ಟಾರ್ಸ್. ಅದರಲ್ಲೂ ಪವನ್ ಕಲ್ಯಾಣ್ಗೆ ಇರೋ ಫ್ಯಾಂಡಮ್ ಯಾವ ರೇಂಜ್ಗೆ ಇತ್ತು ಅನ್ನೋದನ್ನ ಜನರು ನೋಡಿದ್ದಾರೆ. ಆದ್ರೂ ಕೂಡ ಪವನ್ ಕಲ್ಯಾಣ್ ದಶಕಗಳ ಕಾಲ ಹೋರಾಡಿದ್ರು. ವಿಜಯ್ ಮೊದಲ ಪ್ರಯತ್ನದಲ್ಲೇ ಸಿಎಂ ಆದ್ರು. ಹಾಗಿದ್ರೆ ಈ ಮ್ಯಾಜಿಕ್ ಹಿಂದಿರೋ ಲಾಜಿಕ್ ಏನು? ರಾಜಕೀಯವಾಗಿ ಪವನ್ ಕಲ್ಯಾಣ್ರನ್ನ ನೋಡ್ತಾ ಹೋದ್ರೆ ವಿಜಯ್ ಅವರ ಅರ್ಧದಷ್ಟು ಇಲ್ಲ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪವನ್ ಯಾಕೆ ಉನ್ನತ ಸ್ಥಾನದಲ್ಲಿ ಕಾಣಿಸ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿನಿಮಾ ನಟರು ಹಾಗೂ ರಾಜಕೀಯ ಈ ಟಾಪಿಕ್ ತೆಗೆದರೆ ಭಾರತದಲ್ಲಿ ಮುನ್ನೆಲೆಗೆ ಬರೋದು ಪ್ರಮುಖವಾಗಿ 2 ರಾಜ್ಯಗಳು, ಒಂದು ಆಂಧ್ರ, ಇನ್ನೊಂದು ತಮಿಳುನಾಡು. ಆದ್ರೆ ಆಂಧ್ರದಲ್ಲಿ ಸಿನಿಮಾ ಲೆಜೆಂಡ್ ಮಾಜಿ ಸಿಎಂ NTR ಬಳಿಕ ಒಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಆ ಗ್ಯಾಪ್ ಅನ್ನ ತುಂಬಿಸೋದಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಪ್ರಯತ್ನಿಸಿದ್ರು, ಅದು ಫಲಿಸಲಿಲ್ಲ. ಆನಂತರ ಪವನ್ ಕಲ್ಯಾಣ್ ಈಗ ಬೂಮ್ ನಲ್ಲಿದ್ದು DCM ಆಗಿದ್ದಾರೆ. ಆದ್ರೆ ತಮಿಳುನಾಡಿನ ಕಡೆ ನೋಡಿದ್ರೆ MGR ನಿಂದ ಶುರುವಾದ ಸಿನಿಮಾ ಎರ ವಿಜಯ್ ವರೆಗೂ ಸರಾಗವಾಗಿ ಮುಂದುವರೆದಿದೆ. ಅಂದ್ರೆ ಜನರೇಷನ್ ಬದಲಾದ್ರೂ ಅಂತ ವ್ಯತ್ಯಾಸ ಆಗ್ಲಿಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಈ ಹೊತ್ತಲ್ಲಿ ಆಂಧ್ರ DCM ಪವನ್ ಕಲ್ಯಾಣ್ ತಮ್ಮ ಪಕ್ಷದ ಕಾರ್ಯಕ್ರಮದ ವೇಳೆ ವಿಜಯ್ ಕುರಿತಂತೆ ಹೇಳಿರೋ ಮಾತು ವೈರಲ್ ಆಗಿದೆ. ಆ ಮಾತಿನ ಹಿಂದಿರೋ ಅರ್ಥ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಮೊದಲಿಗೆ ಪವನ್ ಕಲ್ಯಾಣ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ತಮಿಳುನಾಡು ಚುನಾವಣೆಯ ಬಳಿಕ ಜನರು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಮ್ಮ ನೆರೆಯ ರಾಜ್ಯದಲ್ಲಿ ಒಬ್ಬ ನಟ ಪಕ್ಷವನ್ನ ಸ್ಥಾಪಿಸಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಕೂಡ ಆಂಧ್ರ ಪ್ರದೇಶದಲ್ಲಿ ಅದೇ ರೀತಿ ಮಾಡ್ಬೇಕಿತ್ತು ಅಂತ ನನಗೆ ತುಂಬಾ ಜನರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಒಂದು ಗಾದೆಯ ಮೂಲಕ ಉತ್ತರ ನೀಡೋ ಪವನ್ ಕಲ್ಯಾಣ್, ಇದು ನೆರೆಯವರ ಮದುವೆಗೆ ಅನಗತ್ಯ ಉತ್ಸಾಹವನ್ನ ತೋರಿಸ್ತಾ ಇರೋ ರೀತಿ ಇದೆ. ಚಿಕ್ಕ ಮಕ್ಕಳು ಅದು ತಮ್ಮ ಮನೆಯ ಮದುವೆಯೇ ಅಲ್ಲ ಅನ್ನೋದರ ಅರಿವಿಲ್ಲದೆ ಓಡಾಡ್ತಾ ಇರ್ತಾರೆ. ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ಪರಿಸ್ಥಿತಿಗಳು ಬೇರೆ ರೀತಿ ಇದೆ. ನಾನು 2019ರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ. ಆಗ ಜನರು ಏನ್ ಮಾಡಿದ್ರು, ಮಂತ್ರಿಗಳು ಕೂಡ ನನ್ನ ಜೊತೆ ನಿಲ್ಲಿಲ್ಲ. ಆದ್ರಿಂದ ಹೋಲಿಕೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ಅಥವಾ ರಾಜಕೀಯದಲ್ಲಿ ಕಂಪೇರ್ ಮಾಡೋದು, ಟ್ರೋಲ್ ಮಾಡೋದು ಸಹಜ. ಆದ್ರೆ ಪವನ್ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಕಾರಣ ಇದೆ. ಪವನ್ ವಿಜಯ್ ಇಬ್ಬರ ಹಾದಿ ನೋಡಿದ್ರೆ ಒಬ್ರು ಕಷ್ಟಪಟ್ಟಿದ್ದಾರೆ, ಇನ್ನೊಬ್ರು ಈಸಿಯಾಗಿ ಸಿಎಂ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಆದ್ರೆ ಯಾವ ವಿಚಾರ ವಿಜಯ್ಗೆ ಕೈ ಹಿಡಿತು, ಯಾಕೆ ಅವರನ್ನ ಫಾಲೋ ಮಾಡಿ ಅನ್ನೋ ಸಲಹೆ ಬಂದಿದೆ ಅನ್ನೋದನ್ನ ನೋಡಿದ್ರೆ ಅದು ಉಚಿತಗಳು. ಒಂದು ಕಡೆ ವಿಜಯ್ಗೆ ಸ್ಟಾರ್ಡಮ್ ಇತ್ತು, ಇನ್ನೊಂದು ಕಡೆ ಹಾಲಿ ಸರ್ಕಾರದ ಮೇಲೆ ಆಡಳಿತ ವಿರೋಧಿ ಅಲೆ ಇತ್ತು. ಈ ಹೊತ್ತಲ್ಲಿ ವಿಜಯ್ ಘೋಷಿಸಿದ 8 ಗ್ರಾಂ ಚಿನ್ನದ ಮೇಲೆ ಜನರ ಕಣ್ಣು ಬಿತ್ತು. ಇದೆಲ್ಲವೂ ಕೂಡಿದ್ರಿಂದಲೇ 108 ಸೀಟ್ ವಿಜಯ್ ಪಕ್ಷಕ್ಕೆ ಬಂದಿರೋದು. ಆದ್ರೆ ಪವನ್ ಕಲ್ಯಾಣ್ ಉಚಿತವನ್ನ ಘೋಷಿಸಲಿಲ್ಲ. ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಬಂದಾಗ ಅಲ್ಲಿ ಆಡಳಿತ ವಿರೋಧಿ ಅಲೆಯೂ ಇರಲಿಲ್ಲ, ಒಂದು ಅವಕಾಶ ಇದೆ ಅನ್ನೋ ರೀತಿಯ ವಾತಾವರಣ ಕೂಡ ಇರಲಿಲ್ಲ. ಆದ್ರಿಂದ ಮೊದಲ ಪ್ರಯತ್ನದಲ್ಲಿ ಅವರು ಗೆಲ್ಲಲಿಲ್ಲ. ಬದಲಾಗಿ 2 ಕ್ಷೇತ್ರಗಳಲ್ಲಿ ಸೋಲು ಕಂಡ್ರು. ಆದ್ರೆ 6% ವೋಟ್ ಶೇರ್ ಬಂದಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ. ಜನಸೇನಾ ಅನ್ನೋ ಪಕ್ಷವನ್ನ ಸ್ಥಾಪಿಸಿ ಮೊದಲ ಎಲೆಕ್ಷನ್ಗೆ ಸ್ಪರ್ಧಿಸೋ ಮುನ್ನ ಪವನ್ ಕಲ್ಯಾಣ್ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು. ತಮ್ಮ ಸೈದ್ಧಾಂತಿಕ ನಿಲುವು ಏನು ಅನ್ನೋದನ್ನ ಹೇಳಿದ್ರು. ದೇಶ ಮೊದಲು ಅನ್ನೋದಕ್ಕೆ ಜನಸೇನಾ ಕಟಿಬದ್ಧವಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆ, ಯಾವುದನ್ನ ಪ್ರೋತ್ಸಾಹಿಸಬೇಕು, ಯಾವುದನ್ನ ಪ್ರೋತ್ಸಾಹಿಸಬಾರದು, ಯಾರು ನಮ್ಮ ದೇಶದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಬೆಂಬಲ ಕೊಡಬೇಕು, ಯಾರನ್ನ ಎಂಟರ್ಟೈನ್ ಮಾಡಬಾರದು, ಹೀಗೆ ತಮ್ಮ ಆಲೋಚನೆಗಳನ್ನ ಕಾರ್ಯಕರ್ತರ ಜೊತೆ ಹಂಚಿಕೊಂಡಿದ್ರು. ಆಂಧ್ರ ಪವರ್ ಸ್ಟಾರ್ ಅಂತ ಬಿರುದು ಪಡೆದಿದ್ದ ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಬಂದು ಅಲ್ಲೂ ಸಿನಿಮಾ ಡೈಲಾಗ್ ಹೊಡಿತಾರೇನೋ ಅಂತ ಬಹಳಷ್ಟು ಜನರು ಭಾವಿಸಿದ್ರು. ಆದ್ರೆ ತಮ್ಮ ಪ್ರತಿ ನಡೆ ನುಡಿಯಲ್ಲೂ ಪ್ರಬುದ್ಧತೆಯನ್ನ ತೋರಿಸಿ, ಶೋಕಿಗಾಗಿ ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ, ರಾಜಕೀಯವನ್ನ ಅಧ್ಯಯನ ಮಾಡಿಕೊಂಡೇ ಬರ್ತಾ ಇರೋದು ಅನ್ನೋದನ್ನ ನಿರೂಪಿಸಿದ್ರು. ಆದ್ರೂ ಕೂಡ ಮೊದಲ ಪ್ರಯತ್ನದಲ್ಲಿ ಜನರು ಕೈ ಹಿಡಿಯಲಿಲ್ಲ. ಇತ್ತ ಜೋಸೆಫ್ ವಿಜಯ್ ಕಡೆ ನೋಡಿದರೆ ರಾಜಕೀಯದ ಮೇಲೆ ತಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ದಶಕಗಳ ಮುನ್ನವೇ ಜನರಿಗೆ ತಿಳಿಸಿದ್ರು. ಸುನಾಮಿ ಬಂದಾಗ, ಪ್ರಾಕೃತಿಕ ವಿಪತ್ತು ಸಂಭವಿಸಿದಾಗ ಹಾಗೂ ಇತರೆ ಸಂದರ್ಭಗಳಲ್ಲಿ ಸಹಾಯ ಮಾಡುವ ಮೂಲಕ ಸಮಾಜಮುಖಿ ಅನ್ನೋದನ್ನ ಹೇಳಿಕೊಂಡ್ರು. ನಂತರ ತಮ್ಮ ಪ್ರತಿ ಸಿನಿಮಾದಲ್ಲೂ ರಾಜಕೀಯಕ್ಕೆ ಸಂಬಂಧಿಸಿದ ವಿಚಾರಗಳು, ಡೈಲಾಗ್ಗಳನ್ನ ಹೇಳ್ತಾನೆ ಬಂದ್ರು. ಪವನ್ ಕಲ್ಯಾಣ್ರಂತೆ ಅಥವಾ ಪವನ್ ಕಲ್ಯಾಣ್ ಮಾಡಿದ ಸಾಕಷ್ಟು ಕೆಲಸಗಳು ಅಂದ್ರೆ ರ್ಯಾಲಿ ವೇಳೆ ಸೈಕಲ್ ಓಡಿಸಿದ್ದು, ಪುಟ್ಟ ಮಗುವನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದು, ಚರ್ಚ್ಗೆ ವಿಸಿಟ್ ಮಾಡಿದ್ದು, ನೆಲದ ಮೇಲೆ ಕೂತು ಊಟ ಮಾಡಿದ್ದು, ಇದೆಲ್ಲವನ್ನು ಥೇಟ್ ಅದೇ ರೀತಿ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಲಿಲ್ಲ.
ನ್ಯಾಷನಲ್ ಪಾಲಿಟಿಕ್ಸ್ ಹೇಗಿದೆ, ಸ್ಟೇಟ್ ಪಾಲಿಟಿಕ್ಸ್ ಹೇಗಿದೆ, ಸೈದ್ಧಾಂತಿಕ ನಿಲುವಿನಲ್ಲಿ ಸ್ಪಷ್ಟತೆ ಇದೆಯಾ ಇಲ್ವಾ ಅನ್ನೋದನ್ನೇ ಬಹಿರಂಗಪಡಿಸಲಿಲ್ಲ. ಆದ್ರೂ ಕೂಡ ವಿಜಯ್ಗೆ ಮೊದಲ ಪ್ರಯತ್ನದಲ್ಲೇ ಸಿಎಂ ಕುರ್ಚಿ ಸಿಕ್ಕಿದೆ. ಇನ್ನು ರಾಜಕೀಯಕ್ಕೆ ಬರುವವರ ಕಾಮನ್ ಡೈಲಾಗ್ ಅಂದ್ರೆ ನಾನು ಎಲ್ಲರನ್ನೂ ಸಮಾನರಾಗಿ ನೋಡ್ತೀನಿ ಅನ್ನೋದು. ಈ ವಿಚಾರದಲ್ಲಿ ಪವನ್ ಕಲ್ಯಾಣ್ಗೆ ಒಂದು ಕ್ಲಾರಿಟಿ ಇತ್ತು. ಭಾರತದಲ್ಲಿ ಜಾತ್ಯತೀತತೆ ಅಂದ್ರೆ ಹಿಂದೂಗಳನ್ನ ವಿರೋಧಿಸೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಇದನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಪ್ರಶ್ನೆ ಮಾಡಿದ್ದ ಪವನ್, ಹಿಂದೂಗಳನ್ನ ದ್ವೇಷಿಸೋದು ಅದ್ ಹೇಗೆ ಜಾತ್ಯತೀತತೆ ಆಗುತ್ತೆ? ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ನರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ, ಮುಸ್ಲಿಮರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ. ಯಾರು ಕೂಡ ಅಪ್ಪಿತಪ್ಪಿಯೂ ಈ ಎರಡು ಧರ್ಮಗಳ ವಿರುದ್ಧ ಮಾತಾಡೋದಿಲ್ಲ. ಆದ್ರೆ ಭಾರತದ ಮೂಲ ನಿವಾಸಿಗಳು ಹಿಂದೂಗಳ ಮೇಲೆ ಮಾತ್ರ ಅದ್ ಹೇಗೆ ಜನರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ? ಜಾತ್ಯತೀತತೆಯನ್ನ ಅನುಸರಿಸೋದಾದ್ರೆ ಯಾರ ಬಗ್ಗೆಯೂ ತಪ್ಪಾಗಿ ಮಾತಾಡಬೇಡಿ. ಇಲ್ಲ ಅಂದ್ರೆ ಎಲ್ಲಾ ಧರ್ಮದವರನ್ನು ಟೀಕಿಸೋ ಧೈರ್ಯವನ್ನ ತೋರಿಸಿ. ಅದನ್ನ ಬಿಟ್ಟು ಒನ್ ಸೈಡೆಡ್ ಸೆಕ್ಯುಲಾರಿಸಂ ತೋರಿಸಿದ್ರೆ ನಾನು ಸುಮ್ಮನಿರೋದಿಲ್ಲ, ಪ್ರಶ್ನೆ ಮಾಡೇ ಮಾಡ್ತೀನಿ ಅನ್ನೋ ಕ್ಲಾರಿಟಿ ಕೊಟ್ಟು ಗೆದ್ದು ಬಂದ್ರು. ಇನ್ನು ಇತ್ತ ವಿಜಯ್ ಕಡೆ ನೋಡಿದ್ರೆ ನನಗೆ ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಉದಯನಿಧಿ ಸನಾತನವನ್ನ ನಾಶ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ವಿಜಯ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಟಿವಿಕೆಯ ಮುಸ್ಲಿಂ ನಾಯಕನೊಬ್ಬ ಉದಯನಿಧಿ ಹೇಳಿದ್ದು ಸರಿ ಇದೆ, ನಾವು ಬಂದಿರೋದೇ ಸನಾತನದ ನಾಶಕ್ಕೆ ಅಂತ ಹೇಳಿದ್ದಾರೆ. ವಿಜಯ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿಲ್ಲ. ವಿಜಯ್ ರೈಟ್ ಹ್ಯಾಂಡ್ ಆದವ್ ಅರ್ಜುನ ಕೂಡ ಸ್ಟಾಲಿನ್ ಪುತ್ರನ ಮಾತು ಸರಿ ಇದೆ ಅಂತ ಹೇಳಿದ್ದಾರೆ. ವಿಜಯ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಅಲ್ಲಿಗೆ ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ ಅನ್ನೋ ಡೈಲಾಗ್ಗೆ ಮರ್ಯಾದೆಯೇ ಇಲ್ಲದಂತಾಯ್ತಲ್ಲ ಅನ್ನೋದು ಮೆದುಳು ಇರಬೇಕಾದ ಜಾಗದಲ್ಲಿ ಇರುವವರ ಏಕೈಕ ಪ್ರಶ್ನೆ. ಪವನ್ ಕಲ್ಯಾಣ್ರ ಪ್ರತಿ ಮಾತಲ್ಲಿ ಇರ್ತಾ ಇದ್ದ ಕ್ಲಾರಿಟಿ, ಆಡಳಿತಾತ್ಮಕವಾಗಿ ಆಡ್ತಾ ಇದ್ದ ಮಾತುಗಳು, ಹೇಳಿಕೆಗಳಲ್ಲಿ ಇರ್ತಾ ಇದ್ದ ಪ್ರಬುದ್ಧತೆ ಹಾಗೂ ತಿಳುವಳಿಕೆ ವಿಜಯ್ರಲ್ಲಿ ಈವರೆಗೆ ಕಾಣಿಸ್ತಾ ಇಲ್ಲ. ಆದ್ರೂ ವಿಜಯ್ ಸಿಎಂ, ಪವನ್ ಕಲ್ಯಾಣ್ ಡಿಸಿಎಂ ಆಗಿದ್ದಾರೆ. ಇನ್ನು ಈ ಕಂಪೇರ್ ಟಾಪಿಕ್ ನಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಪ್ರತಿಕ್ರಿಯೆ. ಡಿಸಿಎಂ ಆಗೋದಕ್ಕೂ ಮುನ್ನ ಹಾಗೂ ಆದ ನಂತರ ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಪ್ರತಿಯೊಂದು ಪ್ರಮುಖ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ. ಸುಮ್ನೆ ಟ್ವೀಟ್ ಮಾಡಿ ಬಿಡೋದಿಲ್ಲ, ಬದಲಿಗೆ ಖುದ್ದು ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಾರೆ. ಎಷ್ಟೋ ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ. ತೆಲುಗು ಮಾತ್ರವಲ್ಲದೆ ಕನ್ನಡ, ತಮಿಳು ಮಾಧ್ಯಮಗಳಿಗೂ ಕೂಡ ಗಂಟೆಗಟ್ಟಲೆ ಸಂದರ್ಶನ ನೀಡಿ ತಮ್ಮ ವಿಷನ್ ಏನು ಅನ್ನೋದನ್ನ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಇದುವರೆಗೂ ವಿಜಯ್ ಸಂದರ್ಶನವನ್ನ ನೀಡಿಲ್ಲ. ಭಾರತ ಅಥವಾ ತಮಿಳುನಾಡು ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಅದನ್ನ ಹೇಗೆ ಪರಿಹಾರ ಮಾಡಬೇಕು, ಆರ್ಥಿಕತೆ ಅಂದ್ರೆ ಏನು, ಈಗ ತಮಿಳುನಾಡು ಎಲ್ಲಿದೆ, ಇನ್ನು 5 ವರ್ಷ ಬಿಟ್ಟು ಎಲ್ಲಿರುತ್ತೆ, ಹೇಗೆ ಅಭಿವೃದ್ಧಿ ಆಗುತ್ತೆ, ಇದ್ಯಾವುದನ್ನು ಕೂಡ ಹೇಳಿಲ್ಲ. ಹೇಳಿದ್ದಿಷ್ಟೇ, ನಾನು ನಿಮ್ಮ ವಿಜಯ್, ನನ್ನ ಸಿನಿಮಾ ಕೆರಿಯರ್ ಉತ್ತುಂಗದಲ್ಲಿರೋವಾಗ್ಲೇ ಬಿಟ್ಟು ಬಂದಿದ್ದೀನಿ, ಕುಟುಂಬವನ್ನು ಕೂಡ ಬಿಟ್ಟು ಬಂದಿದ್ದೀನಿ, ನಿಮಗಾಗಿ ಬಂದಿದ್ದೀನಿ ಅಂತ. ಆದ್ರೂ ಕೂಡ ವಿಜಯ್ರ ಮಿಷನ್ ಸಿಎಂ ಸಕ್ಸಸ್ ಆಗಿದೆ. ಯಾಕೆ ಕಂಪೇರ್ ಮಾಡಬಾರ್ದು ಅಂತ ನೋಡ್ತಾ ಹೋದ್ರೆ ಇಷ್ಟೆಲ್ಲ ಕಾರಣಗಳಿವೆ. ಆದ್ರೆ ಸಿನಿಮಾ ಕ್ರೇಜ್ ವಿಚಾರಕ್ಕೆ ಬಂದ್ರೆ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳು ಟಾಪ್ ನಲ್ಲಿವೆ. ಎರಡೂ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇ, ಆರಾಧಕರು ಕೂಡ ಜಾಸ್ತಿ ಇದ್ದಾರೆ. ಆದ್ರೆ ಸಿನಿಮಾದಿಂದ ರಾಜಕೀಯಕ್ಕೆ ಬರುವಾಗ ಮೊದಲು ಜನರು ಪರೀಕ್ಷೆ ಮಾಡ್ತಾರೆ, ಅರಿತುಕೊಂಡು ಹೆಜ್ಜೆ ಇಡ್ತಾರೆ. ಸಿನಿಮಾದಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುವವರೇ ನಿಜ ಜೀವನದಲ್ಲೂ ಪರಿಹಾರ ಮಾಡೋದಕ್ಕೆ ಸಾಧ್ಯ ಅನ್ನೋ ಭ್ರಮೆಯಲ್ಲಿ ಇಲ್ಲ ಅನ್ನೋದು ಆಂಧ್ರದಲ್ಲಿ ಪ್ರೂವ್ ಆಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.